ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಹಿನ್ನೆಲೆ ರಾಜ್ಯ ಮಟ್ಟದ ಬಿಜೆಪಿ ಮುಖಂಡರು ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಪ್ರಚಾರ ಮಾಡಿದರು. ರಾಮಪುರ ಗ್ರಾಮದ ಬಹಿರಂಗ ಸಭೆಯಲ್ಲಿ ನಿನ್ನೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಸಂಸದರು, ಮಾಜಿ ಸಚಿವರು, ಶಾಸಕರು ಭಾಗವಹಿಸಿದ್ದರು. ಈ ವೇಳೆ ಬಿಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ಮತದಾರರು ಬದಲಾವಣೆ ಬಯಸಿದ್ದು, ಈ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬದಲಾವಣೆಗೆ ಹಾಕಲಿತಾ ಇದ್ದೇವೆ. ಬಾಗಲಕೋಟೆಯಲ್ಲೂ ಗೆಲ್ತೇವೆ, ದಾವಣಗೆರೆಯಲ್ಲೂ ಗೆಲ್ತೇವೆ ಅಂತ ವಿಶ್ವಾಸ. ಪ್ರಹ್ಲಾದ್ ಜೋಶಿ, ಜನ ಬದಲಾವಣೆ ಬಯಸಿದ್ದು ಬಾಗಲಕೋಟೆ ಮತ್ತು ದಾವಣಗೆರೆ ಎರಡು ಉಪಚುನಾವಣೆಗಳಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಲಿದೆ ಎಂದರು. ಜನರಿಗೆ ಅವ್ರಿಗೆ ಉದ್ಯೋಗ ಮಾಡಲಿಕ್ಕೆ, ಅವರಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಅದು ದುಡ್ಡು ನಿಗಮದಾಗ ದುಡ್ಡು ಕೊಟ್ರ ಆ ದುಡ್ಡು ಹೊಡೆದು ಜನರಿಗೆ ಮೋಸ ಮಾಡಿದಂತ ಮೋಸಗಾರ ಯಾರಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ, ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತದಾರರ ಒಲವು ಇದೆ ಎಂದರು. ಚರಂತಿಮಠ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗುವಂತೆ ಇವತ್ತು ನಮ್ಮ ಸರ್ಕಾರಗಳಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ತೀವಿ, ಕಟ್ಟಡಗಳನ್ನು ಕಟ್ತೀವಿ. ಆದರೆ ನಿಮಗೆ ಚಿಕಿತ್ಸೆ ಕೊಡಬೇಕಾದಂತ ವೈದ್ಯರು, ಸಿಬ್ಬಂದಿಗಳನ್ನ ಇವತ್ತು ಸರ್ಕಾರದ ಆಸ್ಪತ್ರೆಗಳಲ್ಲಿ ಈ ಸರ್ಕಾರದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. बोलो भारत माता की